ನಮಸ್ಕಾರ ಸ್ನೇಹಿತರೆ, ನಿಮಗೆ ಏನಾದರೂ ಕ್ಯಾಮ್ರಾದ ಮುಂದೆ ನಿಂತ್ಕೊಂಡು ಮಾತಾಡಲಿಕ್ಕೆ ಆಗಲ್ಲ ಅಂದರೆ ನೀವು ಈ ಥರದಲ್ಲಿಯೂ ಕೂಡ ಡೈಲಿ ಮಿನಿ ವ್ಲಾಗ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ಬೋದು. ಈ ಥರದ ಡೈಲಿ ಮಿನಿ ವ್ಲಾಗ್ ಎಡಿಟ್ ಮಾಡುವುದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲು ಕ್ಯಾಪ್ ಕಟ್ ಓಪನ್ ಮಾಡಿ. ನಾನು ಆಲ್ರೆಡಿ ವಿಡಿಯೋ ಕ್ಲಿಪ್ ಮತ್ತು ಸಾಂಗ್ ಆ್ಯಡ್ ಮಾಡಿದ್ದೇನೆ. ಸಾಂಗ್ಗೆ ಬೀಟ್ ಕೂಡ ಆ್ಯಡ್ ಮಾಡಿದ್ದೇನೆ. ನೀವು ನಿಮ್ಮ ವಿಡಿಯೋ ಕ್ಲಿಪ್ ಆ್ಯಡ್ ಮಾಡಿ, ಹಾಗೆಯೇ ನಿಮಗೆ ಯಾವ ಸಾಂಗ್ ಬೇಕಂತ ನೋಡಿ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಿ. ನಂತರ ಅದಕ್ಕೆ ಬೀಟ್ಸ್ ಕೂಡ ಆ್ಯಡ್ ಮಾಡಿ. ನೀವು ಬೀಟ್ಸ್ ಆ್ಯಡ್ ಮಾಡೋದಿದ್ರೆ ಸಾಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬೀಟ್ಸ್ ಶೋ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನೀವು ಬೀಟ್ಸ್ ಆ್ಯಡ್ ಮಾಡ್ಬೋದು. ನಾನು ಆಲ್ರೆಡಿ ಬೀಟ್ಸ್ ಆ್ಯಡ್ ಮಾಡಿದ್ದೇನೆ. ಇವಾಗ ನೀವು ಸಿಂಪಲ್ ಆಗಿ ಸಾಂಗ್ಗೆ ಬೀಟ್ ಆ್ಯಡ್ ಮಾಡಿದ್ರಲ್ಲ, ಆ ಬೀಟ್ ಮಾರ್ಕ್ಗೆ ವಿಡಿಯೋ ಕ್ಲಿಪ್ ಆ್ಯಡ್ ಮಾಡಿದರೆ ಆಯಿತು. ಹೇಗೆ ಅಂತ ತೋರಿಸ್ತೇನೆ. ಇವಾಗ ನೋಡ್ಬೋದು, ಇಲ್ಲಿ ಮೊದಲನೇ ವಿಡಿಯೋ ಕ್ಲಿಪ್ ಚಿಕ್ಕದಿದೆ. ಮೊದಲನೇ ಬೀಟ್ ಮಾರ್ಕ್ ಇಲ್ಲಿ ತನಕ ಇದೆ. ನಮಗೆ ಇವಾಗ ಮೊದಲನ ವಿಡಿಯೋ ಕ್ಲಿಪ್ ಇಲ್ಲಿ ಮೊದಲನೇ ಬೀಟ್ ಮಾರ್ಕ್ಗೆ ಆ್ಯಡ್ ಆಗಬೇಕು. ಅಂಥ ಟೈಮಲ್ಲಿ ನೀವು ವಿಡಿಯೋ ಕ್ಲಿಪ್ ಸ್ಲೋ ಮಾಡಿ, ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಸ್ವಲ್ಪ ಸ್ಲೋ ಮಾಡಿ, ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಬೀಟ್ ಮಾರ್ಕ್ಗೆ ಕಟ್ ಮಾಡಿ, ಇನ್ನೊಮ್ಮೆ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ನಂತರ ನೆಕ್ಸ್ಟ್ ವಿಡಿಯೋ ಕ್ಲಿಪ್ಗೆ ಬನ್ನಿ. ನೀವು ಇಲ್ಲಿ ಬೀಟ್ ಮಾರ್ಕ್ ಆ್ಯಡ್ ಮಾಡಿರ್ತೀರ. ಬೀಟ್ ಮಾರ್ಕ್ಗಿಂತ ವಿಡಿಯೋ ದೊಡ್ಡ ಇದ್ದರೆ ಅದನ್ನು ನೀವು ಸ್ಲೋ ಮಾಡೋದು ಬೇಡ, ಜಸ್ಟ್ ಅದನ್ನು ಕಟ್ ಮಾಡಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಸೇಮ್ ನೆಕ್ಸ್ಟ್ ಇದ್ದ ವಸ್ತು ವಿಡಿಯೋ ಕ್ಲಿಪ್ಪು ಕೂಡ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ನಾನು ವಿಡಿಯೋ ಕ್ಲಿಪ್ ಸಾಂಗ್ಗೆ ಅಡ್ಜಸ್ಟ್ ಮಾಡಿದ್ದೇನೆ. ಇವಾಗ ಇದಕ್ಕೆ ಆ್ಯನಿಮೇಷನ್ ಮತ್ತು ಟೆಕ್ಸ್ಟ್ ಆ್ಯಡ್ ಮಾಡೋಣ. ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಆ್ಯನಿಮೇಷನಲ್ಲಿ ನಿಮಗೆ ಕ್ರಾಸ್ ಓಪನ್ ಒಂದು ಆ್ಯನಿಮೇಷನ್ ಸಿಗುತ್ತೆ. ಇದನ್ನು ಆ್ಯಡ್ ಮಾಡಿ. ಈ ಆ್ಯನಿಮೇಷನ್ ಬರುತ್ತಲ್ಲ, ಈ ಆ್ಯನಿಮೇಷನ್ ಎಂಡ್ ಆದ ಮೇಲೆ ಇಲ್ಲಿ ಟೆಕ್ಸ್ಟ್ ಬರಬೇಕು. ಇಲ್ಲಿ ನಾವು ಟೆಕ್ಸ್ಟ್ ಆ್ಯಡ್ ಮಾಡೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡೈಲಿ ಮಿನಿ ವ್ಲಾಗ್ ಅಂತ ಟೈಪ್ ಮಾಡಿ. ಡೈಲಿ ಇದಕ್ಕೆ ಫಾಂಟ್ ಆ್ಯಡ್ ಮಾಡೋಣ. ಹಾಗೆ ಇದಕ್ಕೆ ಕಲರ್ ಚೇಂಜ್ ಮಾಡೋಣ, ಯೆಲ್ಲೋ ಕಲರ್ ಆ್ಯಡ್ ಮಾಡಿ. ಇನ್ನೊಮ್ಮೆ ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇದಕ್ಕೆ ಮಿನಿ ವ್ಲಾಗ್ ಅಂತ ಆ್ಯಡ್ ಮಾಡಿ. ಈ ಟೆಕ್ಸ್ಟ್ ಇದೆಯಲ್ಲ, ಇದನ್ನು ಮೊದಲನೇ ವಿಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ರ್ಯಾಂಡಮ್ ರೈಸ್ ಆ್ಯನಿಮೇಷನ್ ಆ್ಯಡ್ ಮಾಡ್ತೇನೆ. ಎರಡು ಟೆಕ್ಸ್ಟು ಕೂಡ ಒಂದೇ ಆ್ಯನಿಮೇಷನ್ ಆ್ಯಡ್ ಮಾಡಿ. ಔಟ್ ಆ್ಯನಿಮೇಷನ್ ಆ್ಯಡ್ ಮಾಡಿ. ಟೆಕ್ಸ್ಟ್ಗೆ ಆ್ಯನಿಮೇಷನ್ ಆ್ಯಡ್ ಮಾಡಿದ ಮೇಲೆ ನೆಕ್ಸ್ಟ್ ಮುಂದಿನ ವಿಡಿಯೋ ಕ್ಲಿಪ್ಗೆ ಬನ್ನಿ. ಮುಂದಿನ ವಸ್ತು ವಿಡಿಯೋ ಕ್ಲಿಪ್ಪು ಕೂಡ ಒಂದೇ ಟ್ರಾನ್ಸಿಷನ್ ಆ್ಯಡ್ ಮಾಡಿ. ಈ ವೈಟ್ ಕಲರ್ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ವೈಬ್ರೇಷನ್ ಇಂಪೆಡ್ ಟ್ರಾನ್ಸಿಷನ್ ಆ್ಯಡ್ ಮಾಡ್ತೇನೆ. ಎಲ್ಲ ವಿಡಿಯೋ ಕ್ಲಿಪ್ಪು ಕೂಡ ಟ್ರಾನ್ಸಿಷನ್ ಆ್ಯಡ್ ಮಾಡಿದ ಮೇಲೆ ಲಾಸ್ಟಲ್ಲಿ ಫೇಡ್ ಔಟ್ ಆ್ಯನಿಮೇಷನ್ ಆ್ಯಡ್ ಮಾಡೋಣ. ಲಾಸ್ಟ್ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಔಟ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ, ಫೇಡ್ ಔಟ್ ಆ್ಯನಿಮೇಷನ್ ಆ್ಯಡ್ ಮಾಡಿ. ಇದಿಷ್ಟು ಮಾಡಿದ ಮೇಲೆ ನಿಮ್ಮ ಮಿನಿ ವ್ಲಾಗ್ ಕಂಪ್ಲೀಟಾಗಿ ಎಡಿಟ್ ಆಗುತ್ತೆ. ಇವಾಗ ಇದನ್ನು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ.